Is Cappadocia really worth visiting? ಸೊ ಫಸ್ಟ್ ಟೈಮ್ ಟರ್ಕಿಯಲ್ಲಿ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಬೇಕು. ನಮ್ಮ ಇಂಡಿಯಾದಲ್ಲಿ ಹೇಗೆ ಕಂಡಕ್ಟರ್ ಬಂದು ಟಿಕೆಟ್ನ ಕೊಟ್ಟು ದುಡ್ಡು ಕಲೆಕ್ಟ್ ಮಾಡ್ತಾನೆ ಅದೇ ಥರ ಇಲ್ಲಿ ಮಾಡ್ತಿದ್ದಾರೆ ನೋಡಿ. ಸೊ ಇಲ್ಲಿ ನೋಡಿ ಎಲ್ಲ ಪಾಟ್ಸ್, ಅವಾಗಿಂದ ಬುಟ್ಟಿಗಳು, ಬುಲ್ಲಕಾಟ್ ವೀಲ್ಸು ಇದೆ ನೋಡ್ಬುಚ್ಚಿ. ಪೀಕ್ ಪಾಯಿಂಟ್ ಹೋಗಿ ನೋಡೋಣ ವ್ಯೂ ಆಗಿದೆ ಅಂತ. ಸೊ ಟರ್ಕಿಶ್ ಫೇಮಸ್ ಬುಸ್ಲೇಮೆ, ಸೇಮ್ ಆಲೂ ಪರೋಟ. ಸೊ ಎಷ್ಟು ದೊಡ್ಡದಿದೆ ನೋಡಿ ಇದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಥೀಮ್ ಯುರೋಪ್. ಸೊ ಇವತ್ತು ನಮ್ಮದು ಥರ್ಡ್ ಡೇ ಆ್ಯಂಡ್ ಲಾಸ್ಟ್ ಡೇ ಇನ್ ಕ್ಯಾಪಿಡೋಕಿಯಾ. ಸೊ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದೀವಿ. ಸೊ ನಾನು ಮುಂಚೆ ವ್ಲಾಗಲ್ಲಿ ಉಚಿಸಾರ್ ಕ್ಯಾಸಲ್ನ ತೋರಿಸಿದ್ದೆ ಅಲ್ವಾ. ಸೊ ಆ ಕ್ಯಾಸಲ್ ಮತ್ತು ಆ ಉಚಿಸಾರ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ಮತ್ತು ಈಗ ಬಸ್ಸಲ್ಲಿ ಹೋಗಬೇಕು ಆ ಉಚಿಸಾರ್ ಸಿಟಿಗೆ. ಸೊ ಫಸ್ಟ್ ಟೈಮ್ ಟರ್ಕಿಯಲ್ಲಿ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಬೇಕು. ಸೊ ನಾವು ಈಗಷ್ಟೇ ಬಸ್ ಸ್ಟಾಪ್ ಬಂದ್ವಿ. ಸೊ ನಮಗೂ ಗೊತ್ತಿಲ್ಲ ಯಾವ ಬಸ್ ಹೋಗುತ್ತೆ ಅಂತ, ಬಟ್ ಅಲ್ಲಿ ಉಚಿಸಾರ್ಗಂತಾನೆ ಅಲ್ಲೊಂದು ನಿಲ್ಸಿದ್ದಾರೆ, ಕೇಳೋಣ. ಸೊ ನಮ್ಮ ಬಸ್ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಉಚಿಸಾರ್ಗೆ. ಸೀಟ್ಸ್ ಚಿಕ್ಕದಿರೋದ್ರಿಂದ ಮನೋಜ್ ಅಲ್ಲಿ, ನಾನಿದೆ. ಸೊ ಇಲ್ಲಿ ಟರ್ಕಿಯಲ್ಲಿ ಕೂಡ ನಮ್ಮ ಇಂಡಿಯಾದಲ್ಲಿ ಹೇಗೆ ಕಂಡಕ್ಟರ್ ಬಂದು ಟಿಕೆಟ್ನ ಕೊಟ್ಟು ದುಡ್ಡು ಕಲೆಕ್ಟ್ ಮಾಡ್ತಾನೆ ಅದೇ ಥರ ಇಲ್ಲಿ ಮಾಡ್ತಿದ್ದಾರೆ ನೋಡಿ. ಎಷ್ಟು ತೊಗೊಂಡ್ರು ಮನೆ ಒಬ್ಬೊಬ್ಬರಿಗೆ ಟಿಕೆಟು? ಸೊ ಬಸ್ ಇಳಿದ ಮೇಲೆ ತುಂಬ ದೂರ ಇಲ್ಲ, ಐ ಥಿಂಕ್ ಒಂದು 500 to 600 ಮೀಟರ್ ನಡ್ಕೊಂಡು ಹೋಗಬೇಕು ಕ್ಯಾಸಲ್ ಹತ್ರ. ಸೊ ನಾವು ಹಂಗೆ ಬಸ್ ಸ್ಟಾಪಿಂದ ನಡ್ಕೊಂಡು ಆಲ್ಮೋಸ್ಟ್ ಉಚಿಸಾರ್ ಸಿಟಿ ಸೆಂಟರಿಗೆ ಬಂದಿದ್ದೀವಿ. ಇದು ತುಂಬಾ ಚಿಕ್ಕ ಸಿಟಿ, ಟೌನ್ ಯಾ. ಸೊ ನೋಡಿ ಮುಂದೆ ಕಾಣಿಸ್ತಿದೆ ಅಲ್ಲ, ಇದೇನೆ ಕ್ಯಾಸಲ್. ಈಗ ಅದ್ರ ಮೇಲೆ ಹತ್ಕೊಂಡು ಹೋಗ್ಬೇಕು ನಾವು. ಯಾವುದೋ ಸ್ಕೂಲಿಂದನೋ ಎಲ್ಲಿಂದನೋ ಮಕ್ಕಳ ಟೂರಿಸ್ಟಿಗೆ ಬಂದಿದ್ದಾರೆ ಅನಿಸುತ್ತೆ. ಎಲ್ಲ ಕಿಡ್ಸೇ ಇದ್ದಾರೆ. ತುಂಬಾ ಚಿಕ್ಕ ಟೌನ್ ಇದು, ಬಟ್ ಈ ಕಡೆ ಆ್ಯಂಗಲಿಂದ ನೋಡಿ ಕ್ಯಾಸಲ್ ಯಾವ ಥರ ಕಾಣಿಸುತ್ತೆ ಅಂತ. ಅದು ಮನೆಗಳ ಥರ ಹಿಂಗೆ ಮಾಡ್ಕೊಳ್ಳೋಲ್ಲ ಮುಂಚೆ ಅವರು ಅಲ್ವಾ, ಡೋರ್ಸ್ ಥರ ಏನ್ಷಿಯಂಟ್ ಟೈಮ್ಸಲ್ಲಿ. ಸೊ ದೇ ಮೇಡ್ ದಿಸ್ ಇಸ್ ಎ ಪ್ಯಾಲೇಸ್ ಟು ದೆಮ್. ಸೊ ಟಿಕೆಟ್ ತಗೊಳ್ಳೋಣ. ಥ್ಯಾಂಕ್ ಯು. ಸೊ ಶೋ ದ ಟಿಕೆಟ್ಸ್. ಇದು ಕ್ಯಾಸಲ್ ಹೋಗೋಕ್ಕೆ ಎಂಟ್ರಿ ಟಿಕೆಟ್ಸ್ 400 euro. ಸೊ ಕ್ಯಾಸಲ್ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಸ್ಟೆಪ್ಸ್ ಇದೆ. ಸೊ ಇಲ್ಲಿ ನೋಡಿ ಎಲ್ಲ ಪಾಟ್ಸ್, ಅವಾಗಿಂದ ಬುಟ್ಟಿಗಳು ಮತ್ತು ಬುಲ್ಲಕಾಟ್ ವೀಲ್ಸು ಇದೆ ನೋಡ್ಬುಚ್ಚಿ. ಎತ್ತಿನ ಗಾಡಿಗೆ ಉಪಯೋಗಿಸಿದಂಥ. ಓಕೆ ಓಕೆ ಸ್ವಲ್ಪ ದೊಡ್ಡ ದೊಡ್ಡದು ವುಡನ್ ಸ್ಟೆಪ್ಸ್ ಇರೋದ್ರಿಂದ ಐ ಥಿಂಕ್ ವಿ ಕ್ಯಾನ್ ಕ್ಲೈಂಬ್. ವಿಂಡ್ ಅಂತೂ ತುಂಬ ಇದೆ ಅಲ್ಲ, ಕ್ಲೌಡಿ ಆಗಿದೆ. ಲಕ್ಕಿಯಾಗಿ ನಾವು ಇಳಿಯೋ ತನಕ ಮಳೆ ಬಂದಿಲ್ಲ ಅಂದರೆ ಸಾಕು. ತುಂಬಾ ಸ್ಟೀಪ್ ಇದೆಯಪ್ಪ. ಬಟ್ ಗಾಳಿ ಬಂದರೆ ಬಂಡೆಗಳ ಮೇಲಿರೋ ಡಸ್ಟ್ ಎಲ್ಲ ನಮ್ಮ ಮೇಲೆ ಬೀಳ್ತಿದೆ. ಪರವಾಗಿಲ್ವೇ, ಈ ಕ್ಯಾಟು ಬಂದುಬಿಟ್ಟಿದೆ ಮೇಲೆ ಕ್ಯಾಸಲ್ ಹತ್ರ. ಹಾಂ, ಕ್ಯೂಟಿ. ಸೊ ವಿ ಆರ್ ಆಲ್ಮೋಸ್ಟ್
ಟಾಪ್ ಆಫ್ ದಿ ಕ್ಯಾಸಲ್ಗೆ ಬಂದ್ವಿ. ಇಟ್ಸ್ ಕಂಪ್ಲೀಟ್ ಟೌನ್ ವ್ಯೂ ಇಲ್ಲಿಂದ. ಪೀಕ್ ಪಾಯಿಂಟ್ಗೆ ಹೋಗಿ ನೋಡೋಣ ವ್ಯೂ ಆಗಿದೆ ಅಂತ. ಐ ಥಿಂಕ್ ಯು ಕೆನಾಟ್ ಸಿ 360 ವ್ಯೂ ಇಲ್ಲಿ. ಒಂದು ಸೈಡಲ್ಲಿ ಕಂಪ್ಲೀಟ್ ಸಿಟಿ ವ್ಯೂ ಕಾಣಿಸಿದ್ರೆ ಇನ್ನೊಂದು ಸೈಡಲ್ಲಿ ವ್ಯಾಲೀಸ್ ವ್ಯೂ. ಯಾ, ಈಸ್ ಕ್ಯಾಪಿಡೋಕಿಯಾ ರಿಯಲಿ ವರ್ತ್ ವಿಸಿಟಿಂಗ್? ಎಸ್, ಆಫ್ ಕೋರ್ಸ್. ಲುಕ್ ಅಟ್ ದ ವ್ಯೂ. ನೋಡಿ 85 ಇರೋ ಅಜ್ಜಿ ಕ್ಲೈಮ್ ಮಾಡ್ಕೊಂಡು ಬಂದು ಹೇಳ್ತಿದ್ದಾರೆ. ಯಾ, ಇಟ್ಸ್ ರಿಯಲಿ ನಾಟ್ ನಾರ್ಮಲ್. You're 85 years younger. In November 86. Oh, super. Finish. Buddhism visit all monuments importation in the world. Oh, yeah. This is importation. ಸೊ ನಾವು ಕ್ಯಾಸಲ್ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ನೋಡಿ ಇವಾಗ ಇಳಿತಾ, ಯಾಕಂದರೆ ಬೇರೆ ಪ್ಲೇಸನ್ನು ನೋಡೋಕ್ಕೆ ಹೋಗಬೇಕು. ಕ್ಯಾಸಲ್ ಮಧ್ಯದಲ್ಲೇ ಒಂದು ಚಿಕ್ಕ ಕೆಫೆ ಥರ ಇಟ್ಟಿದ್ದಾರೆ. ಇಲ್ಲಿ ಕ್ಯಾಪಿಡೋಕಿಯಾ ಟ್ರೆಡಿಷ್ನಲ್ ಫುಡ್ ಆದ ಗೋಜ್ಲೇಮೆ ಸಿಗತ್ತೆ ಅಂತ ಹಾಕಿದ್ದಾರೆ. ಮನೋಜ್ಗೆ ಅದು ತುಂಬ ಟ್ರೈ ಮಾಡಬೇಕಂತಿತ್ತು, ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. Hello. ಇನ್ ಕೇಸ್ ಚೆನ್ನಾಗಿ ಅನ್ಸುತ್ತೆ. Yeah. ಯಾ, Guys. ಸೊ ಈ ಕೆಫೆ ಒಂದು ತುಂಬ ಚಿಕ್ಕದು ಆ್ಯಂಡ್ ವೆರಿ ಕ್ಯೂಟ್. It's like old ಯಾ ಅಜ್ಜಿ ಮಾಡೋದು. ಯಾ, ಇವಾಗ ಅಜ್ಜಿ ಮಾಡ್ತಾರೆ ನೋಡಿ, ಇಲ್ಲಿ ಲೈವ್ ಆಗಿ ತೋರಿಸ್ತೀನಿ. ಸೊ ಇದು ಕ್ಯಾಪಿಡೋಕಿಯಾ ಫೇಮಸ್ ಡಿಶ್ ಗೋಜ್ಲೇಮೆ. Turkish. ಓ ಸಾರಿ, ಟರ್ಕಿಶ್ ಫೇಮಸ್ ಫುಡ್. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಪೂಜೆ ಅದು. ಸೊ ಟರ್ಕಿಶ್ ಫೇಮಸ್ ಗೋಜ್ಲೇಮೆ, Potato casserole. ಪೊಟ್ಯಾಟೊ ಗೋಜ್ಲೇಮೆ. Ja, voor alle van kan Nice. Same aloo paratha. ಹೌದಾ? ಸೊ ಅಲ್ಲಿ ಗೋಜ್ಲೇಮೆ ತಿಂದಮೇಲೆ ಒಂದು ಕಾಫಿ ಕುಡಿಯೋಣ, ಬೆಳಗಿಂದ ಕಾಫಿ ಕುಡ್ದಿಲ್ಲ ಅಂತ ಬಂದಿದ್ದೀವಿ. ಸೊ ನಾವು ಕಾಫಿ ಕುಡ್ದಾದ್ಮೇಲೆ ಇಲ್ಲಿ ಗೊರೆಮೆಗೆ ವಾಪಸ್ ಹೋಗೋದು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಐ ಥಿಂಕ್ ಆರ್ ವಿ ಇನ್ ರೈಟ್ ಬಸ್ ಸ್ಟಾಪ್? ಸೊ ಎಷ್ಟು ಚಿಕ್ಕ ಬಸ್ ಸ್ಟಾಪ್ ನೋಡಿ, ಸಿಟಿಯಲ್ಲಿರುತ್ತಲ್ಲ ಅದೇ ಥರ ಬಸ್ ಸ್ಟಾಪ್. Kutko. Yes. ಸೊ ಜಸ್ಟ್ ಬ್ಯಾಕ್ ಟು ಗೊರೆಮೆ ಕ್ಯಾಸಲ್ ನೋಡ್ಕೊಂಡು ಈಗ ಸ್ವಲ್ಪ ಸೊವೇನಿಯರ್ಸ್ ತೊಗೊಳೋದಿದೆ. ಸೊ ಸಿಟಿ ಸೆಂಟರ್ಗೆ ಹೋಗೋಣ. Yeah. ಹಿಂಗೆ. ಆ್ಯಕ್ಚುಲಿ ಇಲ್ಲಿ ಸೊವೇನಿಯರ್ ಶಾಪ್ಸ್ ತುಂಬಾ ಕ್ಯೂಟಾಗಿದೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತ ತುಂಬ ಕನ್ಫ್ಯೂಸ್ ಆಗುತ್ತೆ ಆ್ಯಕ್ಚುಲಿ. ಸೊ ಟರ್ಕಿಶ್ ಫೇಮಸ್ Cap ಐತಾಗಿ. ಇದ್ರಿಗೆ. ಟೌನ್ಸ್ ವೈಬ್ ಚೆನ್ನಾಗಿದೆ. ಯಾ, ಗೊರೆಮೆ ಇಸ್ ನೈಸ್. ಐ ಲೈಕ್ ರಿಯಲಿ ಲೈಕ್ ಇಟ್ ಆ್ಯಕ್ಚುಲಿ. ಡೇ ಆದರೂ ವೈಬ್ ಚೆನ್ನಾಗಿದೆ, ನೈಟ್ ಆದ್ರೂ ವೈಬ್ ಚೆನ್ನಾಗಿದೆ ಅಷ್ಟೇ. ಸೊ ಇಲ್ಲಿ ನಾವು ಒಂದು ಸೊವೇನಿಯರ್ ಶಾಪಿಂಗ್ ಬಂದ್ವಿ. ಬಟ್ ಶಾಪ್ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಯಾ, ಸೊ ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಮೇ ಬಿ ಒನ್ಸ್ ವಿ ಆರ್ ಬ್ಯಾಕ್ ಟು ಜರ್ಮನಿ ಎಲ್ಲನೂ ಅನ್ಪ್ಯಾಕ್ ಮಾಡಿ ಈ ಟ್ರಿಪ್ಪಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ವಿ ಕ್ಯಾನ್ ಶೋ ಯು ಗೈಸ್. ನಾವು ಸೊವೇನಿಯರ್ ಶಾಪ್ಗೆ ಹೋಗಿ ಎಲ್ಲನೂ ಸೊವೇನಿಯರ್ಸ್ನ ಪರ್ಚೇಸ್ ಮಾಡಿ ಲಂಚ್ ಮಾಡಿ ಜಸ್ಟ್ ರೂಮಿಗೆ ಬಂದ್ವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಬಟ್ ಮನೋಜ್ಗೆ ಹಮಾಮ್ ಬಾತ್, ಟರ್ಕಿಶ್ ಹಮಾಮ್ ಬಾತ್ ಟ್ರೈ ಮಾಡಬೇಕಂತ ತುಂಬಾ ಆಸೆ ಇತ್ತು. ಸೊ ಐ ಆಮ್ ನಾಟ್ ಗೋಯಿಂಗ್ ಬಿಕಾಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟು. ಸೊ ಮನೋಜ್ ಹೋಗಿ ಬಂದಮೇಲೆ ಮತ್ತೆ ಫ್ರೆಶ್ ಆಗಿ ನಾವು ಡಿನ್ನರ್ ಮುಗಿಸ್ಕೋಬೇಕು ಬೇಗ, ಯಾಕಂದರೆ ನಾವು ಇವತ್ತು ನೈಟ್ ಇಸ್ತಾಂಬುಲ್ಗೆ ಟ್ರಾವೆಲ್ ಮಾಡ್ತಿದ್ದೀವಿ. ಮನೋಜ್ ಈಗಷ್ಟೇ 10 ಮಿನಿಟ್ಸ್ ಹಮಾಂಬಾತಿಂದ ಬಂದಾಯಿತು. ಬಟ್ ಅಲ್ಲಿ ವೀಡಿಯೋಸ್ ಏನೂ ಮಾಡೋಕ್ಕೆ ಬಿಡಲಿಲ್ವಂತೆ. ಬಟ್ ಮನೋಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಮನೋಜ್, ಹೌ ವಾಸ್ ಯುವರ್ ಟರ್ಕಿಶ್ ಫೇಮಸ್ ಹಮಾಂಬಾತ್ ಎಕ್ಸ್ಪೀರಿಯನ್ಸ್? So relaxing.
ಬೇರೆಯವ್ರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇರೆಯವ್ರು ಸ್ನಾನ ಮಾಡಿಸೋದು ಲೈಕ್ ಲೈಕ್ ಎ ಬೇಬಿ. ಓಕೆ, ಒಳ್ಳೆ ಮಸಾಜು ಮಾಡಿದ್ರಾ? ಯಪ್, ಅದೇನು ಫೋಮಿಂಗ್ ಮಸಾಜ್ ಏನೋ ಮಾಡಿದ್ರು. ದೆನ್ ಫೇಸ್ ಪ್ಯಾಕ್ ಆಲ್ ಇನ್ಕ್ಲೂಸಿವ್. ಇಟ್ಸ್ ರಿಯಲಿ ಗುಡ್, ಫೆಲ್ಟ್ ರಿಫ್ರೆಶಿಂಗ್. ಬಾಯ್ ಅಸ್ಟೇರಿಯಾ. ನಮ್ಮ ಸ್ಟೇ ಅಂತೂ ತುಂಬಾ ಚೆನ್ನಾಗಿತ್ತು, ಮತ್ತು ಇಲ್ಲಿನ ಸ್ಟಾಫ್ ಕೂಡ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಕೋಆಪ್ರೇಟಿವ್ ಆಗಿದ್ದರು. ಸೊ ವಿ ಗೋಣ ಮಿಸ್ ದಿಸ್ ಸ್ಟೇ. ಬಾಯ್ ಆಸ್ಟ್ರೇಲಿಯಾ. ಸೊ ನಾವು ಲಗೇಜ್ನ ರಿಸೆಪ್ಷನಲ್ಲೇ ಇಟ್ಟು ಈಗ ಕ್ವಿಕ್ಕಾಗಿ ಏನಾದರೂ ತಿನ್ನೋಣ ಅಂತ ಹೋಗ್ತಿದ್ದೀವಿ. ಸೊ ಗೊರೆಮೆ ಸ್ಪೆಷಲ್ ಕೆಬಾಬ್ ಡೋನರ್. ಯಾ, ಒನ್ ಲಾಸ್ಟ್ ಟೈಮ್ ಇನ್ ಕ್ಯಾಪಿಡೋಕ್ಯಾ. ಸೊ ಎಷ್ಟು ದೊಡ್ಡದಿದೆ ನೋಡಿ ಇದು ಕಬಾಬ್ ಡೋನರ್. ಲೈಕ್ ಮೀ ಟೇಸ್ಟ್. How is it? Very nice. I find here better or in Germany? This is nice. Inside Ramesh. ಸೊ ನಾವು ಡಿನ್ನರ್ ತಿಂದ್ಬಿಟ್ಟು ಇಲ್ಲಿ ಮತ್ತೆ ಹೋಟ್ಲ್ ಹತ್ರ ಬಂದು ವೆಯ್ಟ್ ಮಾಡ್ತಿದ್ವಿ. ಈಗ ಆಲ್ಮೋಸ್ಟ್ 8 ಆಯಿತು, ನಮ್ಮ ಕ್ಯಾಬ್ ಆಲ್ರೆಡಿ ಬಂದಿದೆ. ಸೊ ಇವಾಗ ಲಗೇಜ್ನ ತಗೊಂಡು ಹೋಗಬೇಕು. ಯಾ, ಇಟ್ ವಾಸ್ ನೈಸ್ ಮೀಟಿಂಗ್. ಥ್ಯಾಂಕ್ ಯು ಫಾರ್ ದ ಹಾಸ್ಪಿಟಾಲಿಟಿ. ಯಾ, ಬಾಯ್. Bus stand, bus station, yes. ಸೊ ನಾವು ಬಸ್ ಸ್ಟಾಪಲ್ಲಿ ಬಂದು ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಬಸ್ ಬಂದಮೇಲೆ ಹತ್ಕೊಂಡು ಇಸ್ತಾಂಬುಲ್ಗೆ ಸ್ಟಾರ್ಟ್ ಆಗಬೇಕು. ಐ ಥಿಂಕ್ ಅರ್ಲಿ ಮಾರ್ನಿಂಗ್ 7:30ಗೆ ರೀಚ್ ಆಗ್ತೀವಿ. ಸೊ ದಿಸ್ ಇಸ್ ಅವರ್ ಬಸ್. ಈಗ ಲಗೇಜ್ನ ಲೋಡ್ ಮಾಡಿ ಹತ್ತಬೇಕು. ಮಾರ್ನಿಂಗ್ 7:30ಗೆ ವಿಲ್ ರೀಚ್ ಇಸ್ತಾಂಬುಲ್. ಎಕ್ಸಾಕ್ಟ್ ಇದು ಒಂದು ಡೋರಾ ಏನು? ವಾಟ್? So nice. You have Yeah. TV here? ಯಾ, ಹೋಗಿ ಬರೋ ಫಸ್ಟ್ ಟೈಮ್ ಟರ್ಕಿಶ್ ಬಸ್ಸಲ್ಲಿ ಎಲ್ಲ ಕೈಗೂ ಹ್ಯಾಂಡ್ ಸ್ಯಾನಿಟೈಸರ್ ಕೊಟ್ಟಿದ್ದಾರೆ. ಮೇ ಬಿ ವಿಲ್ ಗಿವ್ ಸಮಥಿಂಗ್ ಟು ಈಟ್ ಆರ್ ಡ್ರಿಂಕ್ ಅನ್ಸುತ್ತೆ. Yeah, it's common in Turkish buses that they will serve some food or snacks. Okay. ಓ ನೈಸ್. ನೋಡೋಣ ಏನು ಕೊಡ್ತಾರೆ ಅಂತ. ನೋಡಿ ಈ ಥರ. ಯೂಟ್ಯೂಬ್. Let me taste. Nice. Good. So they gave one cake, namkeen type cookie. Cracker. Yeah. And Fanta. Enjoy. So we just reached Istanbul. Actually 1 hour late ಆಯಿತು. 8:30 ಆಗಿದೆ ಇನ್ಸ್ಟೆಡ್ ಆಫ್ 7:30. ಸೊ ನಾವು ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ದೀವಿ ಹೋಟೆಲ್ಗೆ ಹೋಗೋಕ್ಕೆ. ಸೊ ಈಗ ಕ್ಯಾಬ್ ಹತ್ಕೊಂಡು ಹೋಟೆಲ್ಗೆ ಹೋಗ್ಬೇಕು. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ಪ್ಲೀಸ್. Make it clear up. ಸೊ ಇನ್ನೂ ಆಲ್ಮೋಸ್ಟ್ 1 hour ವೆಯ್ಟ್ ಮಾಡಬೇಕು. ದೇ ಆರ್ ಟೆಲ್ಲಿಂಗ್ ಅವರ್ ರೂಮ್ ಇಸ್ ನಾಟ್ ರೆಡಿ. ಸೊ ವಿ ಹ್ಯಾವ್ ಟು ಸಿಟ್ ಆ್ಯಂಡ್ ವೆಯ್ಟ್ ಹಿಯರ್ 1 hour. ಯಾ, ಯೂಶಲಿ 11 ಹಂಗೆ ಕೊಡ್ತಾರಲ್ಲ ಚೆಕ್ ಇನ್. ಓ ಓಕೆ, ವಿಲ್ ವೆಯ್ಟ್. ಯಾ.